ಅಕ್ಕಿ ತರಿ ಕಡುಬು. ಈ ಥರ ಅಕ್ಕಿ ತರಿ ಇರುತ್ತಲ್ಲ, ಇದನ್ನು 1 ಕಪ್ ತೊಗೊಂಡಿದ್ದೀನಿ. ಇದನ್ನು ತಟ್ಕಡುಬು ಅಂತ ಹೇಳಿ ಹಳೆ ಕಾಲದಲ್ಲಿ ಹೇಳ್ತಾಯಿದ್ರು. ಇದು ಸ್ಟೀಮ್ಡ್ ಅಕ್ಕಿ ಕಡುಬು ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ. 1 ಕಪ್ ಅಕ್ಕಿ ತರಿ ತೊಗೊಂಡಿದ್ದೀನಿ. ಮತ್ತು 2 ಟೇಬಲ್ ಸ್ಪೂನು ತುಪ್ಪ, ಕರಿ ಲೀವ್ಸ್ನ ಸ್ವಲ್ಪ ಸಣ್ಣದಾಗಿ ಹಚ್ಚಿ ತೊಗೊಂಡಿದ್ದೀನಿ. ಒಂದು 10 ಗೋಡಂಬಿ ಕ್ಯಾಶು ನಟ್ಸು, 1 ಸ್ಪೂನ್ ಕಡಲೆಬೇಳೆ, ಹೋಲ್ ಪೆಪ್ಪರು, ಒಂದು 15 ಕಾಳು, 2 ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಅಕ್ಕಿ ತರಿಗೆ ಅಕ್ಕಿ ಕಡುಬಿಗೆ ಮಾಡಬೇಕಾದ ಸಾಮಾನುಗಳು ಹೇಳಿದೆ. ಇಲ್ಲಿ ಅದಕ್ಕೆ ಕಾಂಬಿನೇಷನ್ನು ಕೊಬ್ಬರಿ ಚಟ್ನಿ ತುಂಬ ಚೆನ್ನಾಗಾಗುತ್ತೆ. ಇಲ್ಲಿ 1 ಕಪ್ ಕೊಬ್ಬರಿ, 2 ಟೇಬಲ್ ಸ್ಪೂನು ಹುರ್ಗಡ್ಲೆ, ಒಣಮೆಣಸಿನ್ಕಾಯಿ ಒಂದು 6, ಮತ್ತು ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಹುರ್ಕೊಂಡು ಇಟ್ಟಿದ್ದೀನಿ. ಮತ್ತು 1 ಸ್ಪೂನು ಬೆಲ್ಲ, ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿ, ಇದಿಷ್ಟು ಸ್ವಲ್ಪ ಹುರ್ಕೊಂಡಿದ್ದೀನಿ. ಇದನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದನ್ನು ರುಬ್ಕೊಂಬಿಡೋದು. ಅದು ತುಂಬ ಚೆನ್ನಾಗಾಗುತ್ತೆ ಕೊಬ್ಬರಿ ಚಟ್ನಿ ಇದು. ನೋಡಿ, ಈಗ ಅಕ್ಕಿ ತರಿ, ಈಗ 1 ಕಪ್ಪು ಅಕ್ಕಿ ತರಿ ತೊಗೊಂಡಿದ್ದೆ. 2 ಕಪ್ಪು ನೀರು ಇಟ್ಟಿದ್ದೀನಿ. ಅದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ನೀರು ಬಾಯ್ಲ್ ಮಾಡುವಾಗ ಈ ಅಕ್ಕಿ ತರಿನ ಈ ರೀತಿ ಬಿಟ್ಕೊಂಬಿಡಿ. ಈ ರೀತಿ ಅಕ್ಕಿ ತರಿನ ಬಿಟ್ಕೊಂಬಿಡಿ. ಇದು ಸ್ವಲ್ಪ ಬೇಯಬೇಕು. ನಾನು ಮೊದಲೇ ತಿಳಿಸ್ದಂಗೆ ನಾನು ಗೋಡಂಬಿ, ಕಡಲೆಬೇಳೆ, ಜೀರಿಗೆ ಮತ್ತು ಕರ್ಬೇವಿನ ಸೊಪ್ಪು ಎಲ್ಲ ಒಂದು ಸ್ವಲ್ಪ ತುಪ್ಪದಲ್ಲಿ ಹಾಕಿ ಹುರ್ಕೊಂಡಿದ್ದೀನಿ. ಅದನ್ನು ಕೂಡ ಇದಕ್ಕೆ ಹಾಕ್ಬಿಡಿ. ಮೆಣಸಿನಕಾಳು, ಅದನ್ನು ಹಾಗೆ ಉಂಡೆ ಮೆಣಸಿನಕಾಳು ಹಾಕಿದ್ದೀನಿ. ಮತ್ತು 1 ಕಾಲು ಚಮಚ ಅದೇ ಮೆಣಸನ್ನು ಒಂಚೂರು ಪುಡಿ ಮಾಡಿಕೊಂಡು, ತುಂಬ ನುಣ್ಣಗೆ ಮಾಡ್ಕೋಬೇಡಿ, ಯಾಕೆಂದರೆ ಕಡುಬು ಕಪ್ ಆಗಿಬಿಡುತ್ತೆ. ಈ ಥರ ಮಾಡಿ ಇದೊಂಚೂರು ಬೇಯಬೇಕು. ಇದನ್ನು ಹೀಗೆ ಮುಚ್ಚಿಬಿಡಿ. ಒಂದು 3 ನಿಮಿಷ ಹತ್ತಿ ಮುಚ್ಚಿಬಿಡಿ. ನೋಡಿ, ಈಗ ಈ ಥರ ಆಗಿರುತ್ತೆ. ಇದೇನು ಅಂದರೆ ಅಕ್ಕಿ ತರಿ ನೀವು ನೋಡ್ಕೊಳ್ಳಿ. ದಪ್ಪ ಇದ್ದರೆ 2.5-3 ನೀರು ಬೇಕಾಗುತ್ತೆ. ಸ್ವಲ್ಪ ಸಣ್ಣ ತರಿ ಇದ್ದರೆ 2. ಉಪ್ಪಿಟ್ಟು ಥರ ನೀವು ನೋಡ್ಕೋಬೇಕು. ನೋಡಿ, ಈಗ ಈ ಥರ ಹಾರಾಕ್ಬಿಡಿ. ಈ ಥರ ಹಾರಾಕ್ಬಿಡಿ. ಆಮೇಲೆ ಉಂಡೆ ಕಟ್ಟಿ ಸ್ಟೀಮಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಅದು ಬರೀ 5 ನಿಮಿಷ ಸ್ಟೀಮಲ್ಲಿ ಬೇಯಿಸಿದ್ರೆ ಸಾಕು. ನೋಡಿ, ಈಗ ಈ ಥರ ಆರಿದ್ಮೇಲೆ ಸ್ವಲ್ಪ ಉಂಡೆ ಥರ ಕಟ್ಕೊಳ್ಳಿ. ಇದನ್ನು ಹಿಂದಿನ ಕಾಲದಿಂದ ತುಂಬ ಮಾಡೋರು. ಈ ಥರ ಉಂಡೆನೂ ಇಟ್ಬಿಟ್ಟು ಈ ಥರ ಇಟ್ಬಿಟ್ಟು ಒಂದು ಹಬೆಲಿ ಸ್ಟೀಮಲ್ಲಿ ಒಂದು 5 ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ. ಇದನ್ನು ಉಂಡೆ ಕಡುಬು ಅಂತ ಹೇಳ್ತಾರೆ, ಇಲ್ಲ ತಟ್ಕಡುಬು ಅಂತ ಹೇಳ್ಬಿಟ್ಟು ಈ ಥರ ಶೇಪ್ ಮಾಡಿ. ನೋಡಿ, ಈ ಥರ ಶೇಪ್ ಮಾಡಿ ಕಟ್ಟಬೇಕಾಗತ್ತೆ. ಇದನ್ನು ತಟ್ಕಡುಬು ಅಂತ ಹೇಳ್ತಾರೆ. ಸ್ಟೀಮ್ಡ್ ಅಕ್ಕಿ ಕಡುಬು ಭಾಳ ರುಚಿಯಾಗಿರುತ್ತೆ. ಮೊದಲೇ ತಿಳಿಸ್ದಂಗೆ ಇದು ಕೊಬ್ಬರಿ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಕಟ್ಬಿಟ್ಟು 5 ಮಿನಿಟ್ಸು ಈ ಥರ ಇಟ್ಬಿಟ್ಟು ಸ್ಟೀಮ್ ಮಾಡಿಬಿಡಿ. ಅಷ್ಟೇ, ತುಂಬ ಚೆನ್ನಾಗಾಗತ್ತೆ ಇದು. ನೋಡಿ, ಈ ಥರ 5 ಮಿನಿಟ್ಸು ಹಬೆಯಲ್ಲಿ ಬೇಯಿಸಿ.